ಬಿರಿಯಾನಿ ರೆಡಿ ಇದೆ. ಸೊ ಮೇಲಿಂದ ಎತ್ತಕ್ಕೆ ಹೋಗಬೇಡಿ, ಕೆಳಗಡೆಯಿಂದ ನೆಕ್ಸ್ಟು ಈಗ ಈರುಳ್ಳಿ ಫ್ರೈ ಆಗಿದೆಯೇನೋ ನೋಡ್ಕೊಬರೋಣ ಬನ್ನಿ. ಈಗ ರೆಡಿ ಆಗಿದೆ ನಮ್ಮ ಹೈದರಾಬಾದಿ ದಮ್ ಬಿರಿಯಾನಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಇವತ್ತೇನಪ್ಪ ವಿಶೇಷ ವ್ಲಾಗ್ ಮಾಡೋದು ಅಂದರೆ, ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೋರ್ ಆಗಿತ್ತು. ಏನಾದರೂ ಡಿಫ್ರೆಂಟ್ ಟೈಪ್ ಆಫ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಯಾಕೆ ನಾವು ಮನೇಲೇ ಮಾಡಬಾರ್ದು ಅಂತ ಅಂದ್ಕೊತಿದ್ವಿ. ಆಗ ತಟ್ಟಂತ ತಲೆಗೆ ಬಂದಿದೆ ಹೈದರಾಬಾದಿ ದಮ್ ಬಿರಿಯಾನಿ. ಆಂಟಿ ಮತ್ತು ಮಮ್ಮಿ ಫ್ರೀ ಆಗಿದ್ದರು, ಸೊ ಅವ್ರಿಗೆ ಹೇಳಿದೆ ಮಾಡೋಣ ಅಂತ. ಅವರು ಓಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಟ್ರು. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹೈದರಾಬಾದಿ ದಮ್ ಬಿರಿಯಾನಿ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ತುಪ್ಪ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲ್, ಧನಿಯಾ ಪುಡಿ, ಮನೇಲಿ ಮಾಡ್ಕೊಂಡಿರೋ ಗರಂ ಮಸಾಲ, ಶಾಪಿಂದ ತಂದಿದ್ದ ಗರಂ ಮಸಾಲ, ಬಿರಿಯಾನಿ ಪೌಡರ್, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಡ್, ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 2 to 3 ಸ್ಪೂನಷ್ಟು ಲೆಮನ್ ಜ್ಯೂಸ್. ಬಿರಿಯಾನಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಚಿಕನ್, ಆಮೇಲೆ ಬಾಸುಮತಿ ರೈಸ್ 1/2 an hour ಸೋಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಬಾಣಲಿ ಇಕ್ಕಿ ಅದನ್ನ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಾಕಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಫ್ರೈ ಮಾಡಿ. ಫ್ರೈ ಮಾಡುವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಸಾಲ್ಟ್ ಹಾಕಿಲ್ಲ ಅಂದರೆ ಈರುಳ್ಳಿ ಸ್ವೀಟ್ ಬಂದ್ಬಿಡುತ್ತೆ. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇಲ್ಲಿ ಗೋಲ್ಡನ್ ಬ್ರೌನ್ ಬರೋ ಗಂಟ ನಾವು ಸೈಡಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಪಾತ್ರೆದು ತಳ ಮಂದವಾಗಿರಬೇಕು, ಯಾಕಂದರೆ ದಮ್ ಕಟ್ಟುವಾಗ ತಳ ಹಿಡಿಯುತ್ತೆ ಅಂತ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ತೊಳೆದು ನೀರು ಹಿಂಡ್ಕೊಂಡಿರೋ ಚಿಕನ್ನ ನೀವು ಎತ್ತಿಕೊಂಡಿರೋ ಬಟ್ಲಿಗೆ ಹಾಕ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನಕಾಯಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾವಿಲ್ಲಿ 1 kg ಅಷ್ಟು ಚಿಕನ್ ತಗೊಂಡಿದ್ದೀವಿ, ಸೊ ನಾವು ಬರೀ 2 ಸ್ಪೂನ್ಸ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋಣ. ಒಂದು 2 to 3 ಸ್ಪೂನ್ಸ್ ಹಾಕ್ಕೊಳ್ಳಿ. ಗರಂ ಮಸಾಲನೂ ಹಾಕ್ಕೊಳ್ಳಿ. ಇದು ಶಾಪ್ದು, ಸೊ 2 to 3 ಸ್ಪೂನ್ಸ್ ಹಾಕ್ಕೊಳ್ಳಿ. ಈಗ ಮನೇಲಿ ಮಾಡ್ಕೊಂಡಿರೋ ಗರಂ ಮಸಾಲ ಹಾಕ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸ್ಪೈಸಸ್ ಎಲ್ಲ ರುಬ್ಕೊಂಡಿದ್ದೀವಿ, ಪ್ಲಸ್ ಅದಕ್ಕೆ ಏಲಕ್ಕಿನೂ ಹಾಕಿದ್ದೀವಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ರಿಂದ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಈಗ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಸ್ಪೈಸಸ್ ಹಾಕುವಾಗ ನಿಮ್ಮ ಚಿಕನ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರಲಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ತುಂಬ ಖಾರ ಆಗೋಗುತ್ತೆ. ಈಗ 2 ನಿಂಬೆ ಹಣ್ಣಿನ ಜ್ಯೂಸನ್ನ ಇದಕ್ಕೆ ಹಾಕ್ಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೆ. ಇದಕ್ಕೆ ನಾವೀಗ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಇದಕ್ಕೆ ಈಗ 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ಈಗ ಮೊಸರು ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಕಲಸಿ. ಈಗ ನೋಡಿ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟು ಈಗ ಈರುಳ್ಳಿ ಫ್ರೈ ಆಗಿದೆಯೇನೋ ನೋಡ್ಕೊಬರೋಣ ಬನ್ನಿ. ಆಲ್ಮೋಸ್ಟ್ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಅದಿನ್ನೂ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಈಗ ನೋಡಿ, ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸ್ವಲ್ಪ ಈರುಳ್ಳಿನ ಎತ್ತಿಕೊಂಡು ಉಳಿದಿರೋದನ್ನ ಚಿಕನ್ಗೆ ಮಿಕ್ಸ್ ಮಾಡೋಣ ಎಣ್ಣೆ ಸಮೇತ. ಈಗ ಈರುಳ್ಳಿ ಫ್ರೈ ಆಗಿರೋದನ್ನ ಎಣ್ಣೆ ಸಮೇತ ಮ್ಯಾರಿನೇಟ್ ಮಾಡೋಕೆ ಇಕ್ಕಿರೋ ಚಿಕನ್ಗೆ ಹಾಕ್ಕೊತಾ ಇದ್ದೀವಿ. ಬೇರೆ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಹಾಕಿ. ಈಗ ಈರುಳ್ಳಿನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ.
ಎಣ್ಣೆ ಬಿಸಿ ಇರುತ್ತೆ, ಕೈಯಲ್ಲಿ ಕಲ್ಸೋಕೆ ಹೋಗಬೇಡಿ, ಅದಕ್ಕೆ ಒಂದು ಸೌಟಲ್ಲಿ ಕಲಸಿ. ಸೊ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಸೈಡಲ್ಲಿ ಎತ್ತಿಕೊಳ್ಳೋಣ ಮ್ಯಾರಿನೇಟ್ ಆಗೋಕ್ಕೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಡಿ, ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋ ಚಿಲ್ಲೀಸ್ ಹಾಕೊಳ್ಳಿ. ಹಾಗೆ ಮನೇಲಿ ಮಾಡಿರೋ ಗರಂ ಮಸಾಲ ಪೌಡರ್ನ ಹಾಕೊಳ್ಳಿ. ಸೈಡಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪನ್ನು ಹಾಕಿ. ಈಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ. ಬಿರಿಯಾನಿಯಲ್ಲಿ ಬಿರಿಯಾನಿ ಎಲೆ ಮತ್ತು ಕಸ್ತೂರಿ ಮೇಥಿ ಇಲ್ಲ ಅಂದರೆ ಹೇಗೆ ಅದನ್ನು ಹಾಕೊಳ್ಳಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರೋ ಚಿಕನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಈ ಕಡೆ ನೋಡಿ, ರೈಸ್ಗೆ ಇಕ್ಕಿರೋ ನೀರು ಕಾಯ್ತಾ ಇದೆ. ರೈಸ್ ಮಾಡೋಕೆ ಇಟ್ಕೊಂಡಿರೋ ನೀರು ಕುದೀತಿದೆ. ಈಗ ಅದಕ್ಕೆ ನಾವು ಆಲ್ರೆಡಿ ಸೋಕ್ ಮಾಡ್ಕೊಂಡು ಇಕ್ಕಿರೋ ರೈಸ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ 1.5 kg ರೈಸ್ ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅದನ್ನು ಮತ್ತೆ ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ಇದು ಬಾಸುಮತಿ ರೈಸ್ನ ಚೆಕ್ ಮಾಡ್ಕೊಳ್ಳಿ. 50% ಬೆಂದಿದ್ರೆ ಸಾಕು, ಯಾಕಂದರೆ ನಾವು ದಮ್ ಕಟ್ತೀರಲ್ವಾ, ಸೊ ಅದ್ರಲ್ಲಿ ಬೇಯುತ್ತೆ. ಈಗ 50% ಚಿಕನು ಆಗಿದೆ. ಅದ್ರ ಒಳಗಡೆ ಇರೋ ಗ್ರೇವಿನ ಮಾತ್ರ ಎತ್ಕೊಂಡು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಒಂದು ಬಟ್ಲು ಇಟ್ಕೊಂಡು ಅದ್ರ ಮೇಲೆ ಜಾಳ್ಗೆ ಇಕ್ಕಿ 50% ಬೆಂದಿರೋ ಅಕ್ಕಿನ ನೀರಲ್ಲಿ ಸೋರಿಸ್ಕೊಳ್ಳಿ. ಅದರಲ್ಲಿರೋ ನೀರನ್ನು ಸೋರಿಸ್ಕೊಳ್ಳಿ. ಯಾಕಂದರೆ ಬಾಸುಮತಿ ರೈಸ್ ಅಲ್ಲಿ ನೀರಿನ ಅಂಶ ಇರಬಾರ್ದು. ಈಗ ಇಟ್ಕೊಂಡಿರೋ ಬಾಸುಮತಿ ರೈಸ್ನ ಲೇಯರ್ ಬೈ ಲೇಯರ್ ಚಿಕನ್ ಗ್ರೇವಿಗೆ ಹಾಕ್ಕೊಳ್ಳಿ. ಈಗ ಇದನ್ನು ಹಾಕ್ಕೊಂಡಿರೋ ರೈಸ್ನ ಸಮ ಮಾಡ್ಕೊಳ್ಳಿ. ಫ್ರೈ ಮಾಡಿ ತೆಗೆದಿಟ್ಕೊಂಡಿರೋ ಆನಿಯನ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಇದು 1 ಲೇಯರ್ ಆಗಿದೆ. ನೆಕ್ಸ್ಟ್ ಲೇಯರ್ನ ಇನ್ನೊಂದು ಸತಿ ಹಾಕ್ಕೊಳ್ಳಿ. ಸೆಕೆಂಡ್ ಲೇಯರ್ ಹಾಕೊಂಡಿರೋದನ್ನು ಕ್ಲೀನಾಗಿ ಸಮ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಸೆಕೆಂಡ್ ಲೇಯರ್ಗೂ ಆನಿಯನ್ಸ್ನ ಹಾಕ್ಕೊಳ್ಳಿ. ಸೈಡಲ್ಲಿ ಎತ್ತಿಕೊಂಡಿರೋ ಗ್ರೇವಿನೂ ಅದ್ರ ಮೇಲೆ ಹಾಕಿ. ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಗ್ರೇವಿನ. ಫೈನಲ್ ಆಗಿ ಲಾಸ್ಟ್ ಲೇಯರ್ ಉಳಿದಿರೋ ರೈಸನ್ನು ಹಾಕ್ಕೊಳ್ಳಿ. ಈಗ ಉಳಿದಿರೋ ಆನಿಯನ್ಸ್ನ ಅದ್ರ ಮೇಲೆ ಹಾಕ್ಬಿಡಿ. ಈಗ 1 ಸ್ಪೂನ್ ತುಪ್ಪನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರಿಗೆ ಸ್ಯಾಫ್ರನ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕಿ, ರೈಸ್ ಮೇಲೆ ಸುತ್ತಾನು ಹಾಕಿ. ಈಗ ಕಬ್ಬಿಣದ ಹೆಂಚನ್ನ ನಾವು ಬಿಸಿ ಇಟ್ಕೊಂಡಿದ್ದೀವಿ, ಯಾಕೆಂದರೆ ದಮ್ ಕಟ್ಟೋಕ್ಕೆ ಬೇಕಾಗಿದೆ ಅಲ್ವಾ, ಅದಕ್ಕೆ. ಆ ಬಿರಿಯಾನಿ ಪಾತ್ರೆನ ನಾವು ಆಲ್ರೆಡಿ ಕಾಯಿಸಿಕೊಂಡಿರೋ ತವಾ ಮೇಲೆ ಇಕ್ಕಿ. ಅದ್ರ ಮೇಲೆ ಇಕ್ಕಿ ಪ್ಲೇಟ್ ಮುಚ್ಚಿ. ಈಗ ಫ್ಲೇಮ್ನ 10 ಮಿನಿಟ್ಸ್ ಹೈ ಫ್ಲೇಮಲ್ಲೇ ಇಕ್ಕಿರಿ. ಕೆಳಗಡೆ ದಮ್ ಕಟ್ಟೋಕೆ ತವಾ ಇಕ್ಕಿದ್ದೀವಿ, ಮೇಲ್ಗಡೆ ಇಕ್ಬೇಕಲ್ವಾ, ಸೊ ಚೆನ್ನಾಗಿ ಕುದಿಸಿರೋ ನೀರನ್ನು ಅದ್ರ ಮೇಲೆ ದಮ್ ಕಟ್ಟೋಕ್ಕೆ ಇಕ್ಕಿದ್ದೀವಿ. ಈಗ ದಮ್ ಕಟ್ಟೋಕ್ಕೆ ಇಟ್ಟು 10 ಮಿನಿಟ್ಸ್ ಆಗಿದೆ. ಈಗ ಸ್ಲಿಮ್ಮಲ್ಲಿ ಇಕ್ಕೊಳ್ಳಿ. ನೀವೇನಾದರೂ ಫಸ್ಟ್ ಈ ಥರ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದೀರಾ ಅಂದರೆ ದಮ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸೌಟ್ನ ಹಿಂದೆಗಡೆಯಿಂದ ಅದು ಒಳಗಡೆ ಇಕ್ಕಿ. ಇಟ್ಟಾದಮೇಲೆ ಅದರಲ್ಲಿ ಏನಾದರೂ ಇನ್ನೂ ತೇವಾಂಶ ಇದ್ದರೆ ಅದು ಇನ್ನೂ ದಮ್ ಆಗಿಲ್ಲ ಅಂತ. ಈಗ ನೋಡಿದ್ರಲ್ಲ ನೀವೇ, ನಾವು ಮಾಡಿರೋ ಬಿರಿಯಾನಿಗೆ ಅದು ರೈಸ್ ಸ್ವಲ್ಪ ಅಂಟ್ಕೊತಿತ್ತು, ಅದಕ್ಕೆ ಇನ್ನೊಂದು 5 to 10 ಮಿನಿಟ್ಸ್ ಬಿಡ್ತೀವಿ. ಬಿರಿಯಾನಿ ರೆಡಿ ಇದೆ. ಸೊ ಮೇಲಿಂದ ಎತ್ತಕ್ಕೆ ಹೋಗಬೇಡಿ, ಕೆಳಗಡೆಯಿಂದ ಕ್ಲೀನಾಗಿ ಗ್ರೇವಿ ಎಲ್ಲ ಬರೋ ಹಾಗೆ ಎತ್ತಿಕೊಳ್ಳಿ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ರೆಡಿಯಾಗಿದೆ ನಮ್ಮ ಹೈದ್ರಾಬಾದಿ ದಮ್ ಬಿರಿಯಾನಿ. ಸವಿಯಲು ಸಿದ್ಧ. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆ. ಆ ಸ್ಯಾಫ್ರನ್ ಹಾಕಿರೋದಕ್ಕೂ ಆಮೇಲೆ ಬಾಸ್ಮತಿ ರೈಸ್ ಅದೆಲ್ಲ ಫುಲ್ ಚೆನ್ನಾಗಿದೆ. ಸೊ ನೀವು ಏನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ಈಗ ಬಿರಿಯಾನಿ ರೆಡಿಯಾಗಿದೆ, ಬನ್ನಿ ತಿನ್ನೋಣ. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಹೇಗಿದೆ ಅಂತ.
ಯಾಕಂದರೆ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಿರೋದು. ಬನ್ನಿ ನೋಡೋಣ ಹೇಗಿದೆ ಅಂತ. ಸೀರಿಯಸ್ಲಿ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಮನೇಲಿ ಮಾಡ್ಕೊತೀನಿ. ನೀವೇ ನೋಡೋದ್ರಲ್ಲ ಗೈಸ್, ಹೈದ್ರಾಬಾದಿ ದಮ್ ಬಿರಿಯಾನಿ ಹೇಗೆ ಸುಲಭವಾಗಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಅಂತ. ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಥರ ಸಿಂಪಲ್ ಆ್ಯಂಡ್ ಈಸಿ ದಮ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.